ಪ್ರಕಟಿಸಲಾದ ಸಾರ್ವಜನಿಕ ಪ್ರಕಟಣೆಯನ್ನು ಬೋಳಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೋಳಹಳ್ಳಿ ಗ್ರಾಮದ ಸರ್ವೆ ನಂಬರ್ 90/8ರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರೆಯಲು ನಿಕ್ಷೇಪಣಾ ಪತ್ರ ಕೋರಿ ನೀಡುವ ಕುರಿತು ನಮ್ಮ ಆಕ್ಷೇಪಣೆ ಸಲ್ಲಿಸುವ ಬಗ್ಗೆ. ಆಕ್ಷೇಪಣೆ ಆಧಾರಗಳು: ಸಾರ್ವಜನಿಕ ಹಿತಾಸಕ್ತಿ, ಸಾಮಾಜಿಕ ಶಾಂತಿ ಹಾಗೂ ಮುನ್ನೆಚ್ಚರಿಕೆ ತತ್ವವನ್ನು ಗಮನದಲ್ಲಿಟ್ಟುಕೊಂಡು ಮದ್ಯಪಾನ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪಂಚಾಯಿತಿಗಳು ಅತ್ಯಂತ ಜಾಗರೂಕತೆ ವಹಿಸುವುದು ಕಾನೂನುಬದ್ಧ ಅಗತ್ಯವಾಗಿದೆ. 2. ಇಂಥ ಸಾಮಾಜಿಕವಾಗಿ ಸಂವೇದನಶೀಲ ವಿಷಯಗಳಲ್ಲಿ ಗ್ರಾಮ ಸಭೆಯಲ್ಲಿ ಸಮಗ್ರ ಚರ್ಚೆ ನಡೆಸಿ ಗ್ರಾಮಸ್ಥರ ಅಭಿಪ್ರಾಯವನ್ನು ಪರಿಗಣಿಸುವುದು ಪ್ರಜಾಸತ್ತಾತ್ಮಕ ಆಡಳಿತದ ಅವಿಭಾಜ್ಯ ಅಂಶವಾಗಿದ್ದು ಇದನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಉಲ್ಲೇಖಿತ ಸ್ಥಳದ ಸಮೀಪ ಮಂಜುನಾಥ್ ಪ್ರೌಢಶಾಲೆ ಇರುವುದರಿಂದ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ಕಾರ್ಯಾಚರಣೆಯ ಶಾಲೆಯ ಶೈಕ್ಷಣಿಕ ವಾತಾವರಣ, ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ನೈತಿಕತೆಗೆ ಗಂಭೀರ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಶಾಲಾ ವಲಯದ ಸಮೀಪ ಮದ್ಯಪಾನ ಸಂಬಂಧಿತ ಚಟುವಟಿಕೆ ನಡೆಯುವುದು ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಗಳು ಹಾಗೂ ಮಕ್ಕಳ ರಕ್ಷಣಾ ತತ್ವಗಳು ವಿರುದ್ಧವಾಗಿರುತ್ತದೆ. ಬೋರ್ಡಿಂಗ್ ಬಾರ್ ಕಾರ್ಯಾಚರಣೆಯಿಂದ ಮದ್ಯಪಾನ ಸಂಬಂಧಿಸಿದ ಶಾಂತಿ, ಗಲಾಟೆ, ಜಗಳ, ಹಲ್ಲೆ ಹಾಗೂ ಕಾನೂನು ಸುವ್ಯವಸ್ಥೆ ಉಂಟಾಗುವ ಭೀತಿ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಮದ್ಯಪಾನದ ದುಷ್ಪರಿಣಾಮಗಳಿಂದ ಅನೇಕ ಕುಟುಂಬಗಳು ಈಗಾಗಲೇ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಾಳಾಗಿರುವುದು ಸರ್ವವಿದಿತವಾಗಿದ್ದು, ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಾಗಿ ಈ ದುಷ್ಪರಿಣಾಮಗಳಿಗೆ ಬಲಿಯಾಗುತ್ತಿದ್ದಾರೆ. ನಮ್ಮ ಗ್ರಾಮವು ಪ್ರಧಾನವಾಗಿ ಕೃಷಿ ಆಧಾರಿತ ಗ್ರಾಮವಾಗಿದ್ದು, ರೈತರು ಮತ್ತು ಕುಟುಂಬ ಮುಖ್ಯಸ್ಥರು ಮದ್ಯಪಾನ ದುಶ್ಚಟಕ್ಕೆ ಒಳಗಾದಲ್ಲಿ ಇಡೀ ಕುಟುಂಬದ ಜೀವನೋಪಾಯ ಮತ್ತು ಆರ್ಥಿಕ ಸ್ಥಿರತೆ ಗಂಭೀರ ಅಪಾಯಕ್ಕೆ ಒಳಗಾಗುತ್ತದೆ. ಸಮೀಪದ ದೊಡ್ಡಕೊಪ್ಪಲು, ಕೃಷ್ಣಾಪುರ ಮತ್ತು ಬೆಳಕೆರೆ ಗ್ರಾಮಗಳಲ್ಲಿ ಈಗಾಗಲೇ ಅನೇಕ ಮದ್ಯದ ಅಂಗಡಿಗಳಿದ್ದು, ಮದ್ಯಪಾನದ ದುಷ್ಪರಿಣಾಮದಿಂದ ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿರುವುದು ಸ್ಪಷ್ಟ ಉದಾಹರಣೆಗಳಾಗಿವೆ. ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು, ಯುವ ಜನತೆಯ ನೈತಿಕತೆ ಮತ್ತು ಭವಿಷ್ಯಕ್ಕೆ ಮದ್ಯಪಾನ ಸಂಬಂಧಿಸಿದ ಚಟುವಟಿಕೆಗಳು ತೀವ್ರ ಹಾನಿ ಉಂಟು ಮಾಡುವ ಸಾಧ್ಯತೆ ಇದೆ. ನಮ್ಮ ಗ್ರಾಮದಲ್ಲಿ ಮಹಿಳೆಯರು, ಗ್ರಾಮ ಮುಖಂಡರು, ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಯುವ ಜನತೆ, ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಖಾಸಗಿ ನೌಕರರು ಹಾಗೂ ವಿವಿಧ ಸಂಘ ಸಂಸ್ಥೆ ಪ್ರತಿನಿಧಿ ಸೇರಿ ಎಲ್ಲ ವರ್ಗದ ಜನರಿಂದ ಬೋರ್ಡಿಂಗ್ ಬಾರ್, ರೆಸ್ಟೋರೆಂಟ್ ಸ್ಥಾಪನೆಗೆ ಏಕಮತದ ದೃಢ ಮತ್ತು ಲಿಖಿತ ವಿರೋಧ ವ್ಯಕ್ತವಾಗಿದೆ. ಆದ್ದರಿಂದ ಹೊಸರಾಮನಹಳ್ಳಿ ಗ್ರಾಮದ ಗ್ರಾಮಸ್ಥರ ಪರವಾಗಿ ಸರ್ವೆ ನಂಬರ್ 90/8ರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರಲಿ ಯಾವುದೇ ನಿರೀಕ್ಷೇಪಣಾ ಪತ್ರ ಅನುಮತಿ ನೀಡಬಾರದೆಂದು ಗೌರವಪೂರ್ವಕ ವಿನಂತಿಸುತ್ತೇವೆ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ. ನೀವು ಈಗ ಆಲ್ರೆಡಿ ಬೋರ್ಡಿಂಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸರ್ವೆ ನಂಬರ್ 90/8ರಲ್ಲಿ ಏನು ಭೂ ಪರಿವರ್ತನೆ ಆಗಿದೆ ಜಮೀನಿದೆ, ಅದರಲ್ಲಿ ಬೋರ್ಡಿಂಗ್ ಬಾರ್ ಮತ್ತು ರೆಸ್ಟೋರೆಂಟ್ ತೆರಲಿಕ್ಕೆ ಅವರು ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿನ ನಾವು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಆಕ್ಷೇಪಣೆ ಕಾಲ್ ಮಾಡಿದ್ದೀವಿ. ಏನು ನೀವು ಆಕ್ಷೇಪಣೆಯನ್ನು ಕೊಟ್ಟಿದ್ರಿ, ಈ ಆಕ್ಷೇಪಣೆಯನ್ನು ನೆಕ್ಸ್ಟ್ ನಾವು 5ನೇ ತಾರೀಕು ಸಾಮಾನ್ಯ ಸಭೆ ಇದೆ, ಆ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ನೀವು ಕೊಟ್ಟಂಥ ಆಕ್ಷೇಪಣೆಗಳ ವಿವರಗಳನ್ನು ಸಭೆಗೆ ವರದಿ ಮಾಡ್ತೇವೆ. ಗ್ರಾಮಸ್ಥರು, ಬೋಳಹಳ್ಳಿ ಹೊಸರಾಮನಹಳ್ಳಿ ಗ್ರಾಮಸ್ಥರು ಇಲ್ಲಿ ಯಾರೋ ಬಾರ್ ಮಾಡಬೇಕು ಅಂತ ಪಂಚಾಯತಿಲಿ NSC ಕೇಳ್ತಾ ಇದ್ದಾರೆ. ಅದರಿಂದ ನಾವು ಇಲ್ಲಿ 3,000-4,000 ಜನಸಂಖ್ಯೆ ಇದೆ, ಹೆಣ್ಮಕ್ಳೆಲ್ಲ ಸ್ಕೂಲ್ ಹತ್ರ ಇದೆ, ಮತ್ತು ಅದರಿಂದ ನಮಗೆ ಭಾಳ ತೊಂದರೆ ಆಯ್ತದೆ ಅಂತ ಅನ್ನೋ ಜೊತೆಯಿಂದ ನಾವು ತಗರಾಲು ಕೊಟ್ಟಿದ್ದೀವಿ ಪಂಚಾಯತಿಗೆ. ಅದರಿಂದ ಮೀರಿ ಏನಾರೇ ಮಾಡ್ತೀವಿ ಅಂತಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾನು ಗ್ರಾಮ ಯಜಮಾನ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಕೆರೆ ಹೋಬಳಿ ಬೋಳಹಳ್ಳಿ ಗ್ರಾಮ ಪಂಚಾಯತಿ ಹೊಸರಾಮನಹಳ್ಳಿ. ಇಲ್ಲಿ ಬಾರ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ DC ಅವರಿಂದ. ಅದನ್ನು NOCಗೋಸ್ಕರ ನಮ್ಮ ಪಂಚಾಯತಿ ಕೊಟ್ಟಿದ್ದಾರೆ. ಅಲ್ಲಿಗೆ ಪಂಚಾಯತಿಗೆ ನಮಗೆ ಬಾರ್ ಬೇಡ ಅಂದ್ಬಿಟ್ಟು ನಾವು ಮನವಿ ಸಲ್ಲಿಸಿದ್ದೀವಿ. ಗ್ರಾಮಸ್ಥರು ಸುಮಾರು ಒಂದು 2-3 ಸಾವಿರ ಜನ ಸೇರಿಕೊಂಡು ಮನವಿ ಸಲ್ಲಿಸಿದ್ದೀವಿ. ಏನಪ್ಪ ಉದ್ದೇಶ ಅಂತಂದರೆ, ಮೇನ್ ರೋಡಲ್ಲಿ ಹೈಸ್ಕೂಲ್ ಇದೆ, ಹೆಣ್ಮಕ್ಳು ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಕುಡಿದು ಬಂದವರು ಸ್ವಲ್ಪ ತೊಂದರೆ ಕೊಡ್ತಾರೆ. ಈಗ ರೋಡ್ ಪಕ್ಕನೇ ಬಿತ್ಕೋತಾರೆ ಕುಡಿದ್ಬಿಟ್ಟು. ಮತ್ತು ಪೇಷಂಟ್ಗಳು ಹಾಸ್ಪಿಟ್ಲು ಪಕ್ಕನೇ ಇದೆ, ಅವ್ರಿಗೆ ಹೋಗೋರಿಗೆ ತೊಂದರೆ ಆಗುತ್ತೆ. ಆ ದೆಸೆಯಿಂದ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂದ್ಬಿಟ್ಟು ನಾವು ಮನವಿನೂ ಸಲ್ಲಿಸಿದ್ದೀವಿ. ಅದನ್ನು ಮಿಕ್ಮೀರಿ ಮನವಿನೂ ತಿರಸ್ಕರಿಸಿ ಅವ್ರು ಏನಾರ ಪರ್ಮಿಷನ್ ಕೊಟ್ಟಿದ್ದೆ ಆದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. EO ಆಫೀಸ್ಗೂ
ಗಲಾಟೆನೂ ಮಾಡ್ತೀವಿ, ಹೋರಾಟನೂ ಮಾಡ್ತೀವಿ.